ಪಂಚಾಯತ್ ಕಾರ್ಯಾಲಯದ ಮೂಲಕ ಅವರಿಗೆ ಸಾವಕಾಶ ನೋಟಿಸನ್ನು ನೀಡಲಾಗಿದೆ. ಈಗಾಗಲೇ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಇದು ವಾಯ್ಸ್ ಆಫ್ ವಿಜಯನಗರ. ನಾವು ಸುದ್ದಿ ಮಾಡಿದ್ರೆ ಸುಮ್ಮನೆ ಬಿಡೋದಿಲ್ಲ, ಅದು ತಾರ್ಕಿಕ ಅಂತ್ಯ ಕಾಣುವವರೆಗೂ ಬೆನ್ನತ್ತುತ್ತೇವೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬರದೂರು ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳ ಹಸಿವಿನ ಆಕ್ರಂದನದ ಬಗ್ಗೆ ನಾವು ಬಿತ್ತರಿಸಿದ್ದ ವರದಿ ಈಗ ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ನಮ್ಮ ವರದಿ ಪ್ರಸಾರವಾದ ಬೆನ್ನಲ್ಲೇ ಚಿತ್ತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈಗ ಶಾಲೆಗೆ ದೌಡಾಯಿಸಿದ್ದಾರೆ. ಮೂಲಕ ಸಂಪರ್ಕಿಸಿದಾಗ ನಾವು ಬೇರೆ ಶಾಲೆಯಿಂದ ಅಡಿಗೆಯವ್ರನ್ನ ಕಳಿಸ್ತೇವೆ ಅಂತ ಹೇಳಿದಾಗ, ಇಲ್ಲ ಅದು ಬೇಡ, ನಮಗೆ ಶಾಶ್ವತವಾಗಿ ಅಡಿಗೆಯವ್ರ ನೇಮಕಾತಿ ಆಗಬೇಕು, ಭಾಳ ದಿನದಿಂದ ಸುಮಾರು 2 ತಿಂಗಳಿಂದ ನೆನೆಗುದಿಗೆ ಬಿದ್ದೈತಿ, ನಮ್ಗೆ ಪರ್ಮನೆಂಟ್ ಆಗಿ ಅಡಿಗೆಯವ್ರು ಬೇಕಾಗೈತಿ ಅಂತೇಳಿ ಹೇಳಿದರು. ಅದಕ್ಕೆ ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರು, ಬಿಸಿಯೂಟದ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ವಿಭೂತಿ ಸರ್ ಅವರು ಈ ಶಾಲೆಗೆ ಬಂದು ಅಡಿಗೆಯವರ ನೇಮಕಾತಿ ಪತ್ರಗಳನ್ನು, ತಾತ್ಕಾಲಿಕವಾಗಿ ಅಡಿಗೆಯವರ ನೇಮಕಾತಿ ಪತ್ರಗಳನ್ನು ನೀಡೋದ್ರ ಮೂಲಕ ಇಲ್ಲಿ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಬಹುಶಃ ಇದು ಮೊದಲೇ ಆಗಬೇಕಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಆದರೆ ಇದಕ್ಕೆ ಊರಿನವ್ರ ಸಹಕಾರ, ಪಂಚಾಯತಿಯವ್ರ ಸಹಕಾರ, ಇವರೆಲ್ಲರೂ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿಕೊಡ್ಬೇಕಾಗಿದ್ದ ಜವಾಬ್ದಾರಿ ಅವ್ರಿಗಿರ್ತದೆ. ಅವರೆಲ್ಲ ಪ್ರೊಸೆಸ್ಸನ್ನು ಮಾಡಿಕೊಟ್ಟಾಗ ತಾಲೂಕ್ ಪಂಚಾಯತಿಯಿಂದ ಅದಕ್ಕೆ ಅನುಮೋದನೆ ಕೊಡ್ತಕ್ಕಂಥದ್ದು ನಿಯಮ. ಬಹುಶಃ ಅದು ಎಲ್ಲೋ ವಿಳಂಬ ಆಗಿದ್ದಕ್ಕೆ ಇಲ್ಲಿ ಅಡಿಗೆಯವ್ರ ನೇಮಕಾತಿ ಆಗಿಲ್ಲ. ಈಗ ಪಂಚಾಯತಿ ಬಾಡಿ ಇರಲಾರ್ದಕ್ಕೆ ಆಡಳಿತಾಧಿಕಾರಿ ನೇಮಕಾತಿ ಆಗಿದ್ದಕ್ಕೆ ಆ ಆಡಳಿತಾಧಿಕಾರಿಗಳು ಈ ಆದೇಶಕ್ಕೆ ಕರಾವಿಗೆ ಸಹಿ ಮಾಡಲಾರ್ದಕ್ಕೆ ಇದು ವಿಳಂಬ ಆಗೈತಿ ಅಂತೇಳಿ ಗಮನಕ್ಕೆ ಬಂತು. ಆ ಹಿನ್ನೆಲೆಯೊಳಗೆ ಮೊನ್ನೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಮುಂಡರಗಿಯವರು ತಾತ್ಕಾಲಿಕವಾಗಿ ಅಡಿಗೆಯವ್ರನ್ನ ನೇಮಕಾತಿ ಆದೇಶವನ್ನು ನೀಡಿರಿ ಅಂತೇಳಿ ಸಹಾಯಕ ನಿರ್ದೇಶಕರಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಅವರು ಬಂದು ಇಲ್ಲಿ ಅಡಿಗೆಯವ್ರ ನೇಮಕಾತಿ ಆದೇಶವನ್ನು ನೀಡಿದ್ದಾರೆ. ಸಮಸ್ಯೆ ಇಬ್ಬರು ಅಡಿಗೆಯವರು ಈಗಾಗಲೇ ಅಡಿಗೆಯವ್ರನ್ನ ಮಾಡ್ತಾ ಇದ್ದಾರೆ. ಆದರೆ 2 ಗಂಟೆದೊಳಗೆ ಊಟ ಕೊಡಬೇಕಾಗಿತ್ತು, ಸ್ವಲ್ಪ ಡಿಲೇ ಆಗೈತಿ. ಹೌದು, ಬರದೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿ ಇಲ್ಲದೆ ಪುಟ್ಟ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟವಿಲ್ಲದೆ ಕಣ್ಣೀರು ಹಾಕ್ತಾ ಇದ್ರು. ಎಲ್ಲಿ ಹೋದ್ರು ಅಧಿಕಾರಿಗಳು ಎಂದು ವಾಯ್ಸ್ ಆಫ್ ವಿಜಯನಗರ ವ್ಯವಸ್ಥೆಯ ವಿರುದ್ಧ ಪ್ರಶ್ನೆ ಎತ್ತಿತ್ತು. ಈ ವರದಿ ಬಿತ್ತರವಾಗುತ್ತಿದ್ದಂತೆ ಚಿತ್ತ ಮುಂಡರಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ ಅಣ್ಣಿಗೇರಿ ಹಾಗೂ ಅಕ್ಷರ ದಾಸೋಹ ಕಾರ್ಯಾಲಯದ ಸಹಾಯಕ ನಿರ್ದೇಶಕರಾದ SY ವಿಭೂತಿ ಅವರು ಇಂದು ಬೆಳ್ಳಂಬೆಳಗ್ಗೆ ಶಾಲೆಗೆ ಭೇಟಿ ನೀಡಿದ್ದಾರೆ. ಸ್ಥಳದಲ್ಲೇ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದ ಅಧಿಕಾರಿಗಳು ಮಕ್ಕಳ ಬಿಸಿಯೂಟದ ಸಮಸ್ಯೆಗೆ ತಕ್ಷಣದ ಶಾಶ್ವತ ಪರಿಹಾರ ಕಲ್ಪಿಸುವಂತ ಭರವಸೆ ನೀಡಿದ್ದಾರೆ. ಹಸಿದ ಹೊಟ್ಟೆಗಳ ಪರವಾಗಿ ಧ್ವನಿ ಎತ್ತಿದ ನಮ್ಮ ವಾಹಿನಿಯ ಕಾರ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ವರದಿ ಉಡ್ಚಪ್ಪ ತಿಗರಿ, ವಾಯ್ಸ್ ಆಫ್ ವಿಜಯನಗರ, ಮುಂಡರಗಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.